ನಮಸ್ಕಾರ ವೀಕ್ಷಕರೇ, ನಾನಿವತ್ತು ವೆಹಿಕಲ್ ಟ್ರಾನ್ಸ್ಫರ್ ಮಾಡೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಸೊ ಇವಾಗ ನೀವಿಲ್ಲಿ ನೋಡ್ಬೋದು, ನಾವು ನಮ್ಮ ವೆಹಿಕಲ್ನ ಬೇರೆಯವ್ರಿಗೆ ಸೆಲ್ ಮಾಡಿದಾಗ ಅದನ್ನು ಟ್ರಾನ್ಸ್ಫರ್ನ ಯಾವ ಥರ ಮಾಡಬೇಕು, RTO ಆಫೀಸ್ ಅಲ್ಲಿ ಯಾವ ಥರ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದಕ್ಕೆ. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ಒಂದು ಡಾಕ್ಯುಮೆಂಟ್ಸ್ನ ತೊಗೊಂಬಂದಿದ್ದೀನಿ. ಇದ್ರ ಬೆಲೆ 20 ರೂಪೀಸ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಸೊ ಇದರಲ್ಲಿ ನಿಮಗೆ ಎಲ್ಲ ಫಾರ್ಮ್ಸು ಸಿಗ್ತವೆ. ಒಂದು ಸೇಲ್ ರಿಸಿಪ್ಟ್ ಇರುತ್ತೆ ಅಲ್ಲಿ. ನಾನು ಆಲ್ರೆಡಿ ಇದನ್ನೆಲ್ಲ ಫಿಲ್ ಮಾಡಿದ್ದೀನಿ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಇದ್ರ ಡೆಲಿವರಿ ನೋಟು, ನಾವು ಡೆಲಿವರಿ ನೋಟ್ ಅಂದರೆ ಯಾರು ನಮ್ಮಿಂದ ಬೈಕ್ನ ಡೆಲಿವರಿ ತೊಗೊತಾರೆ ಅವ್ರ ಸಿಗ್ನೇಚರ್ ಮಾಡ್ತಾರೆ ಇದರಲ್ಲಿ. ಮತ್ತು ಸರ್ಟಿಫಿಕೇಟ್ ಆಫ್ ಇಶ್ಯೂ ಆಫ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್. ಈ ಕ್ಲಿಯರೆನ್ಸ್ ಸರ್ಟಿಫಿಕೇಟಲ್ಲಿ ವೆಹಿಕಲ್ ಮೇಲೆ ಯಾವುದಾದ್ರೂ ಟ್ರಾಫಿಕ್ ಫೈನು ಆ ಥರ ಏನಾರು ಇತ್ತು ಅಂದರೆ ಅದು ಇದರಲ್ಲಿ ಮೆನ್ಷನ್ ಅಲ್ಲಿ ಕ್ಲಿಯರ್ ಮಾಡಬೇಕಾಗತ್ತೆ. ಮತ್ತು ಟ್ರಾನ್ಸ್ಫರ್ ಆಫ್ ಇನ್ಶೂರೆನ್ಸ್, ನಾವೇನು ಇನ್ಶೂರೆನ್ಸ್ ಮಾಡಿಸಿರ್ತೀವಿ ಗಾಡಿಗೆ, ಆ ಇನ್ಶೂರೆನ್ಸ್ನ ಕೂಡ ನಾವು ಟ್ರಾನ್ಸ್ಫರ್ ಮಾಡಿಕೊಡ್ಬೇಕಾಗತ್ತೆ ಯಾರು ಬೈಕ್ ತೊಗೋತಾರೋ ಅವ್ರಿಗೆ. ಅದಾದಮೇಲೆ ನೆಕ್ಸ್ಟು ಆಥರೈಸೇಷನ್ ಲೆಟರ್ ಅಂತ ಬರುತ್ತೆ. ಇದು ಆಥರೈಸೇಷನ್ ಲೆಟ್ರು ನನಗೆ ಅಷ್ಟೊಂದು ಕ್ಲಿಯರ್ ಇಲ್ಲ. ಇದನ್ನು ಒಂದು ಸತಿ ನೀವು RTO ಹತ್ರ ಕ್ಲಾರಿಫೈ ಮಾಡಿಕೊಂಡ್ರೆ ಬೆಸ್ಟು. ಸೊ ಇದು ಬಿಟ್ಟರೆ ನೆಕ್ಸ್ಟು ಫಾರ್ಮ್ ನಂಬರ್ 29 ಇದೆ. ಈ ಫಾರ್ಮ್ ನಂಬರ್ 29ಅಲ್ಲಿ ಇದನ್ನೆಲ್ಲ ಫಿಲ್ ಮಾಡಿದ್ದೀನಿ, ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಇಷ್ಟು ಡಾಕ್ಯುಮೆಂಟ್ ಬೇಕಾಗುತ್ತೆ. ಫಾರ್ಮ್ ನಂಬರ್ 29 ಡೂಪ್ಲಿಕೇಟ್ ಕೂಡ ಕೇಳ್ತಾರೆ, ಅಂದರೆ ಒಂದು ಮೋಸ್ಟ್ಲಿ ನಮ್ಮ ರೆಫರೆನ್ಸ್ಗೆ ಕೊಡ್ತಾರೆ ಅನಿಸುತ್ತೆ. ಇಲ್ಲಿ ಬರೆದಿರೋ ಪ್ರಕಾರ ನಾವು ಇದನ್ನೆಲ್ಲ ಟ್ರಾನ್ಸ್ಫರ್ ಎಲ್ಲ ಮಾಡಾದಮೇಲೆ ಒಂದು ಡೂಪ್ಲಿಕೇಟ್ ಕಾಪಿ ನಮಗೆ ರಿಟರ್ನ್ ಮಾಡ್ತಾರೆ. ಇನ್ನು ಫಾರ್ಮ್ ನಂಬರ್ 30 ಇರುತ್ತೆ. ಫಾರ್ಮ್ ನಂಬರ್ 30 ಕೂಡ ಎಲ್ಲ ಫಿಲ್ ಮಾಡೋದು ನಿಮಗೆ ಹೇಳ್ತಾ ಹೋಗ್ತೀನಿ. ಇವಾಗ ಫಸ್ಟಿಂದ ಬರೋಣ ಒನ್ ಬೈ ಒನ್. ಫಸ್ಟು ಸೇಲ್ ರಿಸಿಪ್ಟ್ ಅಂತ ಬಂತಂದರೆ, ಈಗ ನೀವು ಸೇಲ್ ರಿಸಿಪ್ಟಲ್ಲಿ ನಾನು ಬರೆದಿದ್ದೀನಿ, ರಿಸೀವ್ಡ್ ವಿತ್ ಥ್ಯಾಂಕ್ಸ್ ಸಮ್ ಆಫ್ ₹20,000. ಇದು ಯಾರು ತೊಗೋತಾರೆ ನಮ್ಮಿಂದ ಗಾಡಿನ ಅವ್ರ ಹೆಸರು ಬರೆದಿರ್ತಾರೆ, ಮತ್ತು ಗಾಡಿ ನಂಬರ್, ಚಾಸಿ ನಂಬರು, ಎಂಜಿನ್ ನಂಬರು, ರಿಜಿಸ್ಟ್ರೇಷನ್ ನಂಬರು ಇದೆಲ್ಲ ಹಾಕಿ ಅವ್ರ ಸಿಗ್ನೇಚರ್ ಅವ್ರಿಗೆ ಅಂದರೆ ನಾವು ಇದನ್ನು ಸೇಲ್ ಮಾಡ್ತಾ ಇದ್ದೀವಲ್ಲ, ನಾವು ಸೇಲ್ ಮಾಡೋರು ಯಾರ ಹೆಸರಿಗೆ ನಾವು ಸೇಲ್ ಮಾಡ್ತಾಯಿದ್ದೀವಿ ಅಂತ ಅವ್ರ ಹೆಸರನ್ನ ಬರೆದು ಈ ಎಂಜಿನ್ ನಂಬರ್ ನಮ್ಮದು ವೆಹಿಕಲ್ ಎಲ್ಲ ಹಾಕ್ಬಿಟ್ಟು ನಾನು ಸಿಗ್ನೇಚರ್ ಮಾಡಿದ್ದೀನಿ, ಮತ್ತು ಅವ್ರದ್ದು ಅಡ್ರೆಸ್ ಬರೆದಿದ್ದೀನಿ ಇಲ್ಲಿ. ಇದು ಸೇಲ್ ರೆಸಿಪ್ಟ್. ಮತ್ತು ಡೆಲಿವರಿ ನೋಟ್ ಅಂತ ಬಂದಾಗ, ಈಗ ಡೆಲಿವರಿ ನೋಟಲ್ಲಿ ಇವರು ಯಾರು ಡೆಲಿವರಿ ಮಾಡ್ಕೊತಾರಲ್ಲ ಅವ್ರಿಗೂ ನಾನು ಏನಂತ ಬರೆದಿದ್ದೀನಿ, ನನ್ನ ಹೆಸರು ಹಾಕ್ಬಿಟ್ಟು ನಾನು ಇಂಥ ಗಾಡಿ ನಂಬರು, ಇಂಥ ಕೆಪಾಸಿಟಿ ಇರೋದು ಚಾಸಿ ನಂಬರ್, ಎಂಜಿನ್ ನಂಬರ್ನ ನಾನೇನು ಮಾಡ್ತಾಯಿದ್ದೀನಿ, ಇಷ್ಟು ಇದಕ್ಕೆ ಇವತ್ತು ಡೆಲಿವರಿ ಕೊಟ್ಟಿದ್ದೀನಿ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ಬಟ್ ಇವರು ಸಿಗ್ನೇಚರ್ ಮಾಡಿರೋರು ಇದನ್ನು ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ, ಗುಡ್ ಕಂಡೀಷನಲ್ಲಿದೆ ಅಂಥೇಳಿ ಅವರು ಒಪ್ಪಿಗೆ ಮಾಡಿ ಅವರು ಇಲ್ಲಿ ಸಿಗ್ನೇಚರ್ ಮಾಡಿದ್ದಾರೆ. ಇಲ್ಲಿ ನಾನು ಡೆಲಿವರಿ ಕೊಟ್ಟಿರೋದ್ರಿಂದ ನನ್ನ ಅಡ್ರೆಸ್ ಹಾಕಿದ್ದೀನಿ, ರಿಸೀವ್ ಮಾಡ್ಕೊಂಡಿದ್ದೀನಿ ಅಂತ ಅವ್ರ ಸಿಗ್ನೇಚರ್ ಇಲ್ಲಿ ಹಾಕಿದ್ದಾರೆ. ನೆಕ್ಸ್ಟು ಇನ್ನೊಂದು ಇಶ್ಯೂ ಆಫ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅಂತ ಬಂದರೆ, ನಾನು RTO ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಯಾರು ಬೈಕ್ನ ಸೇಲ್ ಮಾಡ್ತಾ ಇರೋರು ಫಸ್ಟ್ ಓನರು ನನಗೆ RTOಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಏನಂತ, ಸೊ ಈ ವೆಹಿಕಲ್ನ ನಾನು ಸೇಲ್ ಮಾಡ್ತಾಯಿದ್ದೀನಿ, ಇದ್ರದ್ದು ಏನಾದರೂ ಇಶ್ಯೂಸ್ ಇತ್ತು ಅಂದರೆ ಅದನ್ನ ಕ್ಲಾರಿಫೈ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಆವಾಗ ನಂದು ಸಿಗ್ನೇಚರ್ ಬರುತ್ತೆ. ನೆಕ್ಸ್ಟು ಟ್ರಾನ್ಸ್ಫರ್ ಆಫ್ ಇನ್ಶೂರೆನ್ಸ್ ಅಂತಂದರೆ, ನನ್ನ ಹತ್ರ ಈಗ ನನ್ನ ವೆಹಿಕಲ್ ಇನ್ಶೂರೆನ್ಸ್ ಇರುತ್ತಲ್ಲ, ಆ ವೆಹಿಕಲ್ ಇನ್ಶೂರೆನ್ಸ್ನ ಕೂಡ ನಾನು ಯಾವ ಸೆಕೆಂಡ್ ಓನರ್ಗೆ ನಾನು ಟ್ರಾನ್ಸ್ಫರ್ ಮಾಡಬೇಕು ಅದರದ್ದು ಕೂಡ ನಾನು ಇಲ್ಲಿ ಎಲ್ಲ ಮೆನ್ಷನ್ ಮಾಡಿ ಇಲ್ಲಿ ನನ್ನ ವೆಹಿಕಲ್ ಇನ್ಶೂರೆನ್ಸ್ ಸರ್ಟಿಫಿಕೇಟ್ ನಂಬರ್ ಹಾಕಿದ್ದೀನಿ. ಈ ನನ್ನ ಅಡ್ರೆಸ್ಸಲ್ಲಿ ಏನಿದೆಯಲ್ಲ ಅದನ್ನು ಈಗ ಅವರ ಅಡ್ರೆಸ್ಗೆ ಇದು ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ನಾನು ಇಲ್ಲಿ ಸಿಗ್ನೇಚರ್ ಮಾಡ್ಕೊಡ್ತಾಯಿದ್ದೀನಿ. ಇದನ್ನು ನೀವು ಟ್ರಾನ್ಸ್ಫರ್ ಮಾಡಿಕೊಡಿ ಅವ್ರಿಗೆ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಆಥರೈಸೇಷನ್ ಲೆಟರ್ ನನಗೂ ಕ್ಲಾರಿಟಿ ಇಲ್ಲ, ಸ್ವಲ್ಪ ಡೌಟ್ ಇದೆ, ಅದನ್ನು ನೀವು ಅವ್ರ ಹತ್ರ ಡಿಸ್ಕಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫಾರ್ಮ್ ನಂಬರ್ 29 ಅಂತ ಬಂತು ಅಂದರೆ, ಸೊ ಫಾರ್ಮ್ ನಂಬರ್ 29 ಸೊ ಇದರಲ್ಲಿ ನೋಡಿ, ಇದರಲ್ಲಿ ನಾನು ಯಾರಿಂದ ಯಾರಿಗೆ ಟ್ರಾನ್ಸ್ಫರ್ ಆಗ್ತಾಯಿದ್ದೀನಿ ಅದನ್ನು ಮೆನ್ಷನ್ ಮಾಡಿದ್ದೀನಿ. ಸೊ ಇಲ್ಲಿ ನನ್ನ ಹೆಸರು ಹಾಕಿ ನಂದು ಅಡ್ರೆಸ್ ಹಾಕಿದ್ದೀನಿ, ಮತ್ತು ಯಾರಿಗೆ ಟ್ರಾನ್ಸ್ಫರ್ ಆಗ್ತಾಯಿದೆ ಅವ್ರದ್ದು ಡೀಟೇಲ್ಸ್ ಎಲ್ಲ ಹಾಕಿದ್ದೀನಿ. ಅದಾದಮೇಲೆ ಈ ರಿಸೀವ್ ಮಾಡ್ಕೊತಾ ಇರೋರು, ವೆಹಿಕಲ್ನ ರಿಸೀವ್ ಮಾಡ್ಕೊತಾ ಇರೋರು ಸಿಗ್ನೇಚರ್ ಇಲ್ಲಿದೆ. ರಿಮೈನಿಂಗು ಆಫೀಸ್ ಎಂಡೋರ್ಸ್ಮೆಂಟ್ ಅವರು RTOದವ್ರು ಫಿಲ್ ಮಾಡ್ಕೊತಾರೆ ಇದನ್ನು. ನೆಕ್ಸ್ಟ್ ಇದು ಫಾರ್ಮ್ ನಂಬರ್ ಕೂಡ ಡೂಪ್ಲಿಕೇಟ್. ಸೊ ಫಾರ್ಮ್ ನಂಬರ್ 30ಯಲ್ಲಿ ಅಗೇನ್ ಮತ್ತೆ ಟ್ರಾನ್ಸ್ಫರರ್ ಫಸ್ಟ್ ನೇಮ್ ಬರುತ್ತೆ, ಅವ್ರದ್ದು ಅಡ್ರೆಸ್ ಬರುತ್ತೆ. ಅದಾದಮೇಲೆ ಮತ್ತೆ ಯಾರು ವೆಹಿಕಲ್ ರಿಸೀವ್ ಮಾಡ್ಕೊತಿದ್ದಾರೆ ಅವ್ರದ್ದು ನೇಮು, ಅವ್ರಿಗೆ ಡೀಟೇಲ್ಸ್ ಹಾಕ್ತಾರೆ.
ಮತ್ತು ಇಲ್ಲಿ ಸಿಗ್ನೇಚರು ಟ್ರಾನ್ಸ್ಫರರ್ ಯಾರು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೋ ವೆಹಿಕಲ್ನ ಅವ್ರು ಸೈನ್ ಮಾಡ್ತಾರೆ ಇದರಲ್ಲಿ. ಈ ಕಡೆ ಬಂತಂದರೆ ಮತ್ತೆ ರಿಜಿಸ್ಟರಿಂಗ್ ಅಥಾರಿಟಿ, ಇಲ್ಲಿ ಇವ್ರು ರಿಸೀವ್ ಮಾಡ್ಕೊತಾ ಇದ್ದಾರಲ್ಲ ಸೆಕೆಂಡ್ ಪಾರ್ಟಿ, ಅವರು ಇದ್ರ ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು ಅವರಲ್ಲಿ ಸಿಗ್ನೇಚರ್ ಮಾಡ್ಕೊತಾ ಇದ್ದಾರೆ. ಸೊ ಇದಿಷ್ಟ ಆದಮೇಲೆ ಇದನ್ನು ನಾವು ತಗೊಂಡೋಗಿ RTO ಆಫೀಸಲ್ಲಿ ಕೊಟ್ಟರೆ ಸೊ ಆವಾಗ ಅವರು ನೆಕ್ಸ್ಟು ಇದ್ರದ್ದು RTO ಆಫೀಸ್ದು ಫೀಸು ಒಂದು ಅರೌಂಡ್ 412 ರುಪೀಸ್ ಅಂತ ಅನಿಸುತ್ತೆ. 412 ಅಂತ ಹೇಳಿದರು ನನಗೆ. ಸೊ ಅವ್ರಿಗೆ ಅಲ್ಲಿ ಪೇ ಮಾಡಿದ್ರೆ ನೆಕ್ಸ್ಟು ನಿಮಗೆ ಆಲ್ಮೋಸ್ಟ್ 20 ವರ್ಕಿಂಗ್ ಡೇಸಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಮೋಸ್ಟ್ಲಿ ನಿಮಗೆ ಈ ಮಾಹಿತಿ ಉಪಯೋಗ ಆಗ್ಬೋದು. ನೆಕ್ಸ್ಟ್ ಯಾರು ವೆಹಿಕಲ್ ಟ್ರಾನ್ಸ್ಫರ್ ಮಾಡ್ತಾರೋ ಅವರು ಈ ವಿಡಿಯೋ ನೋಡಿದ್ರೆ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.